ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು 7ನೆಯ ಪಾಠವಾದ ಸಾ ಶಾಂತಿ ಎನ್ನುವ ಪಾಠವನ್ನು ಓದ್ತಾ ಇದ್ದೇವೆ. ಇದೊಂದು ಗದ್ಯ ಸಾಹಿತ್ಯ, ನವೀನ ಸಾಹಿತ್ಯ. ಸಂಸ್ಕೃತ ಸಾಹಿತ್ಯ ನಿಂತ ನೀರಲ್ಲ, ಹರಿತಾ ಇದೆ, ಇಂದು ಹರಿತಾ ಇದೆ, ಮುಂದೂ ಹರಿಯುತ್ತದೆ. ಸಾಹಿತ್ಯಗಳು ಯಾವಾಗಲೂ ಬೆಳೆಯುವಾಗ ಅದು ನಿರಂತರತೆಯನ್ನು ಹೊಂದಿರಬೇಕು. ನಮ್ಮಲ್ಲಿ ಹೀಗೆ ಇತ್ತು ಎನ್ನುವುದಕ್ಕಿಂತ ಹೀಗೆ ಇರಬೇಕು, ಮುಂದೂ ಕೂಡ ಇರಬೇಕು ಎನ್ನುವ ಯೋಚನೆಯನ್ನು ಇಟ್ಟುಕೊಂಡು ಸಾಗಿದಾಗ ಸಾಹಿತ್ಯ ಬೆಳೀತದೆ. ಓದುಗರ ಆಸಕ್ತಿಗೆ ಅನುಗುಣವಾಗಿ ಪರಿವರ್ತನೆಯನ್ನು ಹೊಂದುತ್ತಾ ಕಾಲಕಾಲಕ್ಕೆ ತಕ್ಕಂತೆ ಬದಲಾವಣೆಯ ರೂಪವನ್ನು ಅನುಸರಿಸುತ್ತಾ ಸಾಗಬೇಕು. ಅಂತಹ ಸಾಹಿತ್ಯ ಶಾಶ್ವತವಾಗಿ ಉಳಿದುಕೊಳ್ಳುತ್ತದೆ. ಅಂತೆಯೇ ಸಂಸ್ಕೃತ ಸಾಹಿತ್ಯವು ಕೂಡ ಆಧುನಿಕ ಸಾಹಿತ್ಯವಾಗಿ ಪರಿವರ್ತನೆಗೊಂಡಿದೆ. ಅದಕ್ಕೆ ಅನೇಕ ಆಧುನಿಕ ವಿದ್ವಾಂಸರು, ಸಂಸ್ಕೃತ ಭಾರತೀಯಂಥವರ ಸಂಸ್ಥೆಗಳ ಕೊಡುಗೆ ಅತ್ಯಂತ ತುಂಬ ಇದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ವಿಶ್ವ ಭಾಷಾಸು ಸಂಸ್ಕೃತಂ ಅತ್ಯಂತ ಪ್ರಾಚೀನತಮಂ. ಸಂಸ್ಕೃತ ಭಾಷಾಯಾಂ ಪದ್ಯಕಾವ್ಯವತ್ತು ಗದ್ಯಕಾವ್ಯಮಪಿ ವಿಪುಲಮಸ್ತಿ. ಸುಬಂಧು, ಬಾಣಭಟ್ಟ, ದಂಡಿ ಇತ್ಯಾದಯಃ ಕವಯಃ ಪ್ರಸಿದ್ಧಾಃ ವರ್ತಂತೆ. ಏವಮೇವ ಆಧುನಿಕ ಕಾಲೇಪಿ ಗದ್ಯ ಸಾಹಿತ್ಯಂ ಅವಿಚ್ಛಿನ್ನತೆಯ ಪ್ರವಹತಿ. ತೇಷು ಆಧುನಿಕ ಲೇಖಕೇಷು ಕೀರ್ತಿಶೇಷ ಡಾಕ್ಟರ್ BS ರಾಮಕೃಷ್ಣರಾವ್ ಮಹೋದಯಃ ಅನ್ಯತಮಃ. ಅಯಂ ಪಾಠ್ಯಭಾಗಃ ಏತೇನ ಮಹೋದಯೇನ ಅನೂದಿತಾತ್ ಸಂಸ್ಕೃತ ಗದ್ಯ ಲೇಖಾವಲಿ ನಾಮಕ ಗ್ರಂಥಾತ್ ಸಂಗೃಹ್ಯ ಸಂಕಲಿತಃ. ಕಥಾಯಾಃ ಮೂಲಲೇಖಕಸ್ತು ಡಾಕ್ಟರ್ D. ಶಿವರಾಮಕೃಷ್ಣನ್ ಮಹೋದಯಃ. ಮೂಲಂತೂ ಆಂಗ್ಲ ಭಾಷೆಯ ವಿರಚಿತಂ. ಹೀಗೆ ಆಂಗ್ಲ ಭಾಷೆಯಲ್ಲಿರುವಂತಹ ಒಂದು ಕಥಾ ಸಾಹಿತ್ಯವನ್ನು ಸಂಸ್ಕೃತಕ್ಕೆ ತರ್ಜುಮೆಯನ್ನು ಮಾಡಿದಂತಹ ಒಂದು ಕಥಾಭಾಗ ಇದು. ಇದು ಕೂಡ ಶೃಂಗಾರ ಸಾಹಿತ್ಯವನ್ನು ಹೊಂದಿರುವಂಥ ಒಂದು ಕಥಾಭಾಗ, ಶೃಂಗಾರ ರಸವನ್ನು ಹೊಂದಿರುವಂಥ ಒಂದು ಕಥಾಭಾಗ. ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯಂತ ಪ್ರಾಚೀನತಮವಾಗಿರುವಂಥದ್ದು, ಅತ್ಯಂತ ಪ್ರಾಚೀನವಾದದ್ದು. ಈ ಸಂಸ್ಕೃತ ಭಾಷೆಯಲ್ಲಿ ಪದ್ಯ ಕಾವ್ಯ ಮತ್ತು ಗದ್ಯ ಕಾವ್ಯ ಅನ್ನುವಂಥದ್ದು ವಿಪುಲವಾಗಿದೆ ಅನ್ನೋದನ್ನು ಈ ಪ್ರಸ್ತಾವನೆಯಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ. ಸುಬಂಧು, ಬಾಣಭಟ್ಟ, ದಂಡಿ ಇತ್ಯಾದಯ ಕವಯಃ ಪ್ರಸಿದ್ಧ ವರ್ತಂತೆ. ಸುಬಂಧುವಿನ ವಾಸವದತ್ತೆ ಅತ್ಯಂತ ಪ್ರಸಿದ್ಧಿಯನ್ನು ತಂದುಕೊಟ್ಟಂಥ ಒಂದು ಸಾಹಿತ್ಯ ಇದು. ಹಾಗೆ ಬಾಣಭಟ್ಟನ 2 ಸಾಹಿತ್ಯ ಇದೆ, ಹರ್ಷಚರಿತೆ ಮತ್ತು ಕಾದಂಬರಿ. ಹಿಂದಿನ 6ನೆಯ ಪಾಠ ಏನಿದೆ ಅನುರಾಗೋದಯ ಅಂತೇಳಿ, ಅದರ ಸ್ವಲ್ಪ ಸ್ಪರ್ಶವನ್ನು, ಆ ಒಂದು ಕಾದಂಬರಿಯ ಚಿತ್ರಣವನ್ನು ನಮ್ಮ ಕಣ್ಣ ಮುಂದೆ ಈ ಒಂದು ಪುಸ್ತಕ ತಂದಿದೆ. ಬಾಣಭಟ್ಟನು ಬರೆದಿರುವಂತಹ ಕಾದಂಬರಿ ಮತ್ತು ಹರ್ಷಚರಿತೆ 2 ಪ್ರಸಿದ್ಧವಾಗಿರುವಂಥ ಒಂದು ಸಾಹಿತ್ಯ. ದಂಡಿಯ ದಶಕುಮಾರ ಚರಿತೆಯು ಕೂಡ 10 ಕುಮಾರರ ಕಥಾಭಾಗವನ್ನು ಹೊಂದಿರುವಂಥದ್ದು. ಇದು ಕೂಡ ಗದ್ಯ ಸಾಹಿತ್ಯ ಆಗಿದೆ. ಇವೆಲ್ಲ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಸಾಹಿತ್ಯ ಆಗಿದೆ. ಏವಮೇವ ಆಧುನಿಕ ಕಾಲೇಪಿ ಗದ್ಯ ಸಾಹಿತ್ಯಂ ಅವಿಚ್ಛಿನ್ನತೆಯ ಪ್ರವೃತ್ತಿ. ಅದೇ ರೀತಿಯಲ್ಲಿ ಹಿಂದೆ ಹೇಗೆ ಪ್ರಾಚೀನ ಸಾಹಿತ್ಯ, ಗದ್ಯ ಸಾಹಿತ್ಯ ಪ್ರಸಿದ್ಧಿಗೆ ಬಂದಿತ್ತು, ಅದೇ ರೀತಿಯಲ್ಲಿ ಆಧುನಿಕ ಕಾಲದಲ್ಲಿ ಕೂಡ ಒಂದು ಪುಟ್ಟ ಪ್ರಯತ್ನವನ್ನು ನವೀನ ಸಾಹಿತಿಗಳು ಮಾಡಿದ್ದಾರೆ. ಅವಿಚ್ಛಿನ್ನತೆಯ ಪ್ರಭಾತಿ ಅದು ಮುಂದುವರಿತಾ ಇದೆ. ತೇಷು ಆಧುನಿಕ ಲೇಖಕೇಶು ಕೀರ್ತಿಶೇಷ. ಅಂಥವರಲ್ಲಿ ಅತ್ಯಂತ ಹೆಸರನ್ನು ಮಾಡಿದಂಥವರು ಅಂತಂದರೆ ಡಾಕ್ಟರ್ BS ರಾಮಕೃಷ್ಣರಾವ್ ಮಹೋದಯ ಅನ್ಯತಮಃ. BS ರಾಮಕೃಷ್ಣರಾವ್ ಅನ್ನುವಂಥವರು ಕೂಡ ಈ ನವೀನ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರು. ಇವರು ಬೆಂಗಳೂರು ನಗರದ ಬಸವನಗುಡಿಯಲ್ಲಿರುವಂತಹ ನ್ಯಾಷನಲ್ ಮಹಾವಿದ್ಯಾಲಯದ ಸಂಸ್ಕೃತ ವಿಭಾಗ ಅಧ್ಯಕ್ಷರಾಗಿ
ಕೆಲಸವನ್ನು ಮಾಡಿದ್ದಾರೆ. ಹಾಗೆ ವಿಶ್ವಭಾಷಾ ಎನ್ನುವ ಸಂಸ್ಕೃತ ಪತ್ರಿಕೆಯ ಸಂಪಾದಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಸುರ ಸರಸ್ವತಿ ಸಭಾ ಎನ್ನುವುದರ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಸಂಸ್ಕೃತ, ಕನ್ನಡ, ಆಂಗ್ಲ ಈ 3 ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ಬರೆದಿರುವಂಥದ್ದು ಒಂದು ವಿಶೇಷವಾದದ್ದು. ಇವರು ಬರೆದಿರುವಂತಹ ಪ್ರಸಿದ್ಧ ಸಾಹಿತ್ಯಗಳು ಅಂತ ಹೇಳಿದ್ರೆ ಸಂಸ್ಕೃತ ಗದ್ಯ ಲೇಖಾವಲಿ, ಗದ್ಯ ರತ್ನಮಂಜೂಷಾ, ಹಾಸ್ಯ ಮಧು ಬಿಂದವ, ನಿಬಂಧ ನವನೀತಂ, ಹಾಗೆ ಪದ್ಯ ಮಣಿಮಾಲ, ಸುಭಾಷಿತ ಸಮುಚ್ಚಯ, ತಿಲೋತ್ತಮ, ರಸ ಹೃದಯ ತಂತ್ರಂ, ಹೀಗೆ ಸಂಪಾದಕ ರೂಪವಾಗಿ ಬರೆದಿರುವಂಥದ್ದು ಇದು. ಹೀಗೆ ಅನೇಕ ಸಾಹಿತ್ಯಗಳನ್ನು ಇವರು ಬರೆದಿದ್ದಾರೆ. ಒಟ್ಟಾರೆಯಾಗಿ ಈ ಸಾ ಶಾಂತಿ ಎನ್ನುವುದನ್ನು ಇಂಗ್ಲೀಷಿನಲ್ಲಿರುವಂತಹ ಒಂದು ಕಥಾ ಸಾಹಿತ್ಯ, ಅದನ್ನು ಸಂಸ್ಕೃತಕ್ಕೆ ತರ್ಜುಮೆ ಮಾಡಿದಂಥ ಒಂದು ಖ್ಯಾತಿ ಇವರಿಗೆ ಸಲ್ಲುತ್ತದೆ. ಯಾರಿಗೆ ಅಂತ ಹೇಳಿದ್ರೆ ಡಾಕ್ಟರ್ BS ರಾಮಕೃಷ್ಣರಾವ್. ಅಯಂ ಪಾಠ್ಯಭಾಗ ಏತೇನ ಮಹೋದಯೇನ ಅನುದಿತಾತ್ ಸಂಸ್ಕೃತ ಗದ್ಯ ಲೇಖಾವಲಿ ಎನ್ನುವ ಗ್ರಂಥದಿಂದ ಸಂಗ್ರಹಿಸಲ್ಪಟ್ಟಿದೆ. ಕಥಾಯ ಮೂಲಲೇಖಕಸ್ತು, ಈ ಕಥೆಯ ಮೂಲಲೇಖಕರು ಡಾಕ್ಟರ್ ಡಿ ಶಿವರಾಮಕೃಷ್ಣನ್ನಂತವರು ಇದರ ಮೂಲಲೇಖಕರು. ಇದು ಆಂಗ್ಲ ಭಾಷೆಯಲ್ಲಿದೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಈಗ ಅಧ್ಯಯನಕ್ಕೆ ಏನು ಹಾಕಿದ್ದಾರೆ ಅನ್ನೋದನ್ನು ನೋಡೋಣ. ಸಾ ಶಾಂತಿ ಪಾಠದ ಹೆಡ್ಡಿಂಗು ಸಾ ಶಾಂತಿ ಅಂತೇಳಿ. ಅವಳು ಶಾಂತಿಯು ಅಂತ. ಅವಳು ಕೊನೆಯ ಸಂದೇಶ ಏನು ಅಂತ ಕೇಳಿದ್ರೆ, ಅವಳು ಇವಳಲ್ಲ, ಇವಳು ಅವಳೇ. ಈ ಒಂದು ವಿನೋದಾತ್ಮಕವಾದಂಥ, ಕುತೂಹಲಾತ್ಮಕವಾದಂಥ ಒಂದು ಹೆಡ್ಡಿಂಗನ್ನು ಇಟ್ಟಿದ್ದಾರೆ. ಯಾವಾಗಲೂ ಹಾಗೆ ಪುಸ್ತಕ ಹೇಗಿದೆ ಅನ್ನೋದನ್ನು ನಾವು ವಿಮರ್ಶೆ ಮಾಡಬೇಕಿದ್ರೆ ಅದಕ್ಕೆ ಇಟ್ಟಿರುವಂಥ ಶೀರ್ಷಿಕೆ ಬಹಳ ಮುಖ್ಯ ಆಗಿರಬೇಕಾಗ್ತದೆ. ಇವಳು ಇವಳಲ್ಲ, ಇವಳು ಅವಳೇ ಎನ್ನುವುದು ಒಂದು ಈ ಪಾಠದ ಸಂದೇಶ. ಸಾ ಶಾಂತಿ, ಅವಳು ಶಾಂತಿಯು. ನೋಡಿ ಏನು ಹೇಳ್ತಾ ಇದ್ದಾನೆ ಅಂತ. ಸುಬ್ರೂಹು, ಸುಕೇಶಿ, ಸುದತಿ, ಸುವರ್ಣ, ಸಾ ಸುಲೋಚನ, ಸಂಕ್ಷೇಪತಶ್ಚೇತ್ ಸ್ಮರ್ತವ್ಯ, ಸರ್ವಾವಯವ ಸುಂದರಿ, ಸ್ವೀಯೇ ತಾರುಣ್ಯೇ ವರ್ತಮಾನ ವಿಂಶತಿಕೆ ವಯಸ್ಸಿ, ವಿರಾಜಮಾನ ಸಾ ಸರ್ವಜನ ಮನೋಹರ ಸದಾ ರಮಣೀಯ ಚ, ಸುಮಧುರ ಲಾವಣ್ಯೇನ ಸುಭಗ ವೇಷೇಣ ಸದಾಚಾರೈಃ ಸುಸ್ಮಿತೈಃ ಸುಸಂಸ್ಕೃತ ವೃತ್ತೇನ ಚ ಅನಿತರ ಸಾಧಾರಣಂ ಅಪೂರ್ವಂ ಆಕರ್ಷಣಮಾಸೀತ್ ಅಸ್ಯಾಹ ಆನನಾರವಿಂದೆ ಸಿದ್ಧವಸ್ತ್ರ ವಿಕ್ರಯಶಾಲಾಯಾಂ ಕರ್ಮನಿರತಾ ಸಾ ಸೋಪಾನ ಪಂಕ್ತಿಷು ಪ್ರಕೋಷ್ಠಾಭ್ಯಂತರೆ ವಾ ಆಗಚ್ಚಂತ್ಯಾಂ ತಸ್ಯಾಂ ನಿಷ್ಕಾರಣಮಿವ ತಾಂ ದ್ರಷ್ಟುಮಹಂ ವೀಥಿಕಾತಃ ಸ್ವಂ ಮುಖಂ ಉನ್ನಮಯ್ಯ ಅಸಕೃದ್ವಾ ತನ್ಮುಖಕಮಲಂ ದೃಷ್ಟ್ವಾ ತಥಾ ಏವ ಸ್ವೀಯಂ ಕಾರ್ಯಾಲಯಂ ಪ್ರತಿ ಗಚ್ಚನ್ನಾಸಂ ನಿರಪವಾದತೆಯ. ಇಲ್ಲಿ ಹೇಳಿಕೆ ಹೊರಟಿರುವಂಥದ್ದು ಒಬ್ಬಳ ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದಾನೆ. ಸುಬ್ರೂಹು, ಭ್ರೂ ಅಂತ ಹೇಳಿದ್ರೆ ಹುಬ್ಬು ಅಂತ ಅರ್ಥ. ಸುಷ್ಟು ಬ್ರೂಹು, ಸುಂದರವಾದ ಹುಬ್ಬುಗಳನ್ನು ಹೊಂದಿರುವವಳು ಅಂತ ಅರ್ಥ. ಸುಭ್ರೂ, ಭ್ರೂ ಅನ್ನೋದು ಆ ಅರ್ಥ. ಸುಬ್ರೂಹು. ಸುಕೇಶಿ, ಕೇಶಾಸಂತಿ, ಸುಷ್ಟು ಕೇಶಾಹ, ಒಳ್ಳೆಯ ಕೂದಲುಗಳು ಅಂತ ಅರ್ಥ, ಹೇರ್ ಅಂತ ಅರ್ಥ. ಸುಂದರವಾದಂತಹ ಕೂದಲುಗಳನ್ನು ಹೊಂದಿರುವವಳು ಆಗಿರುವ ಸುದತಿ, ಶೋಭನಾಹ ದಂತಾಹ ಯಸ್ಯಾಸ, ಶೋಭನಾಹ ದಂತಾಹ ಯಸ್ಯಾಸ, ಯಾವಳೋ ಅವಳು. ಹೇಗೆ ಶೋಭನ ಅಥವಾ ಸುಷ್ಟು ಕೇಶಾಹ ಯಸ್ಯಾಹ ಸಾ, ಸುಕೇಶಿ ಅರ್ಥ. ಸುದತಿ, ಸುಂದರವಾದಂಥ ದಂತ ಪಂಕ್ತಿಗಳನ್ನು ಹೊಂದಿರುವವಳು, ಹೀಗೆ ಇರಬೇಕು ಅಂತ. ಸುವರ್ಣ, ಸುಂದರವಾದಂತಹ ಬಣ್ಣವನ್ನು ಹೊಂದಿರುವವಳು, ಚಿತ್ತಾಕರ್ಷಕವಾಗಿರುವಂತಹ ಬಣ್ಣವನ್ನು ಹೊಂದಿರುವವಳು. ಸಾ ಸುಲೋಚನ, ಇಷ್ಟು ಇದ್ದರೆ ಅಲ್ಲ, ಹೀಗೂ ಇದ್ದಾಳೆ. ಸುಲೋಚನ, ಸುಂದರವಾದಂತಹ, ಸುಂದರ
ಲೋಚನ, ಲೋಚನೆ, ಸುಂದರವಾದಂತಹ ಕಣ್ಣುಗಳೆರಡನ್ನು ಹೊಂದಿರುವವಳು ಅಂತ ಅರ್ಥ. ಅಂದರೆ ಸುಂದರವಾದ ಹುಬ್ಬು, ಕೂದಲುಗಳು, ದಂತಪಂಕ್ತಿಗಳು, ಬಣ್ಣ ಮತ್ತು ಸುಂದರವಾದ ಕಣ್ಣುಗಳನ್ನು ಹೊಂದಿರುವವಳು ಆಗಿರುವವಳು. ಸಂಕ್ಷೇಪತಶ್ಚೇತ್, ಶಾರ್ಟ್ ಆಗಿ ಹೇಳಬೇಕು ಅಂತಂದರೆ, ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ, ಸ್ಮರ್ತವ್ಯ ಸರ್ವಾವಯವ ಸುಂದರಿ, ನೆನಪಿಸಿಕೊಳ್ಳಲೇಬೇಕಾಗಿರುವಂತಹ ಸರ್ವಾವಯವ ಸುಂದರಿ. ಎಲ್ಲ ರೀತಿಯಲ್ಲೂ ಕೂಡ ಭಗವಂತ ಹೀಗೆ ಸೃಷ್ಟಿ ಹೀಗೆ ಇರಬೇಕು ಅನ್ನುವ ಕಲ್ಪನೆಯನ್ನು ನಾವು ಗ್ರಂಥಗಳಲ್ಲಿ ಓದಿದರೆ ಆ ರೀತಿಯಾಗಿರುವಂತಹ ಒಂದು ಸುಂದರಿ, ನೆನಪಿಟ್ಕೊಳ್ಬೇಕಾದಂಥ ಒಂದು ಸುಂದರಿ ಅವಳು. ಸ್ವೀಯೇ ತಾರುಣ್ಯೇ ವರ್ತಮಾನ ವಿಂಶತಿಕೆ ವಯಸ್ಸಿ ವಿರಾಜಮಾನ ಸಾ ಸರ್ವಜನ ಮನೋಹರ ಸದಾ ರಮಣೀಯಾಚ. ಹೀಗೆ ಈ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ಪರೀಕ್ಷೆಯಲ್ಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಶಾಂತ್ಯಾಹ ಸೌಂದರ್ಯಂ ವರ್ಣಯತ. ಶಾಂತ್ಯಾಹ ಸೌಂದರ್ಯಂ ವರ್ಣಯತ ಅಂತ ಹೇಳಿದ್ರೆ ಈ ಮೊದಲನೆಯ ವಿಚಾರವನ್ನು ಬರಿಬೇಕು. ಈಗ ನಾನು ಹೇಳಿದ್ದೇನಲ್ವ, ಒಳ್ಳೆಯ ಸುಂದರವಾದಂಥ ಹುಬ್ಬುಗಳನ್ನು, ಕೂದಲುಗಳನ್ನು, ದಂತಪಂಕ್ತಿಗಳನ್ನು, ಸುಂದರವಾದಂತಹ ಬಣ್ಣವನ್ನು, ಸುಂದರವಾದ ಕಣ್ಣುಗಳನ್ನು ಹೊಂದಿರುವವಳು ಆಗಿದ್ದಾಳೆ ಸರ್ವಾವಯವ ಸುಂದರಿ. ಸ್ವೀಯೇ ತಾರುಣ್ಯೇ, ತನ್ನ ತಾರುಣ್ಯದಲ್ಲಿ, ಯೌವನದಲ್ಲಿ, ವರ್ತಮಾನ ಪ್ರೆಸೆಂಟ್, ವಿಂಶತಿಕೆ ವಯಸ್ಸಿ ವಿರಾಜಮಾನ, ಈಗ ಅವಳಿಗೆ ಎಷ್ಟು ವರ್ಷ ಆಗಿದೆ ಅಂತ ಹೇಳಿದ್ರೆ 20 ನಡೀತಾ ಇದೆ, 20ನೇ ವಯಸ್ಸು. ವಿರಾಜಮಾನ ಸಾ ಸರ್ವಜನ ಮನೋಹರ ಸದಾ ರಮಣೀಯಾಚ, ಎಲ್ಲರಿಗೂ ಚಿತ್ತಾಕರ್ಷಕವನ್ನು ಉಂಟು ಮಾಡುವವಳು, ಸುಂದರಳಾಗಿ ಗೋಚರಿಸ್ತಾ ಇರುವವಳು ಆಗಿದ್ದಾಳೆ. ಸುಮಧುರ ಲಾವಣ್ಯೇನ ಸುಭಗ ವೇಷೇಣ ಸದಾಚಾರೈ ಸುಸ್ಮಿತೈ ಸುಸಂಸ್ಕೃತ ವೃತ್ತೇನ ಚ ಅನಿತರ ಸಾಧಾರಣಂ ಅಪೂರ್ವಂ ಆಕರ್ಷಣಮಾಸೀತ್ ಅಸ್ಯಾಹ ಆನನಾರವಿಂದೆ. ಆನನಾರವಿಂದಂ ಆನನಂ ಅರವಿಂದಂ ಇವ, ಆನನಂ ಅರವಿಂದಂ ಇವ. ಅರವಿಂದ ಅಂತ ಹೇಳಿದ್ರೆ ಕಮಲ ಅಂತ ಅರ್ಥ. ಮುಖ ಕಮಲದಂತೆ ಅಷ್ಟು ಸುಂದರವಾಗಿದೆ. ಸುಮಧುರ ಲಾವಣ್ಯೇನ, ಲಾವಣ್ಯ ಅಂತಂದರೆ ನಡೆದಾಡುವ ಬಗೆಗಳು. ಕೆಲವರು ನಡೆಯುವ ವಿಧಾನದಿಂದಲೇ ದೂರಿಂದ ಇಂಥವರು ಬರ್ತಾ ಇದ್ದಾರೆ ಅಂತ ಗುರುತಿಸ್ತಾರೆ. ಅದು ಹಾಗೆ ಸುಂದರವಾದಂಥ ಲಾವಣ್ಯವನ್ನು ಹೊಂದಿರುವವಳು. ಸುಭಗ ವೇಷೇಣ, ಸುಂದರವಾದಂತಹ ಬಟ್ಟೆಗಳನ್ನು ತೊಟ್ಟಿಕೊಂಡವಳು ಆಗಿದ್ದಾಳೆ. ಸದಾಚಾರೈಹಿ ಅಂತ ಹೇಳಿದ್ರೆ ಸದಾಚಾರೈಹಿ, ಉತ್ತಮವಾದಂತಹ ನಡತೆಯನ್ನು ಕೂಡ ಹೊಂದಿದ್ದಾಳೆ. ಗರ್ವ ಇಲ್ಲ ಕೆಲವರಿಗೆ ಹಾಗೆ. ಸೌಂದರ್ಯ ಅವರನ್ನೆಲ್ಲರನ್ನು ಕೂಡ ಅಪಹರಿಸ್ತದೆ, ಅವರ ಗುಣಗಳನ್ನು. ಕೆಲವು ಜನರಿಗೆ ಹಾಗೆ ಸದಾಚಾರೈಹಿ ಸುಸ್ಮಿತೈಹಿ ಸುಸಂಸ್ಕೃತ ವೃತ್ತೇನ ಚ, ಸದಾ ಮುಗುಳು ನಗೆಯನ್ನು ಬೀರುತ್ತಾ, ಸುಸ್ಮಿತೈಹಿ ಅಂತ ಮುಗುಳು ನಗೆಯನ್ನು ಬೀರುತ್ತಾ, ಒಳ್ಳೆಯ ನಡತೆಯಿಂದ, ಒಳ್ಳೆಯ ಆಚರಣೆಯಿಂದ ಎಲ್ಲರ ಮನಸ್ಸನ್ನು, ನೋಡುಗರ ಮನಸ್ಸನ್ನು ಗೆದ್ದಿದ್ಲು. ಅನಿತರ ಸಾಧಾರಣಂ ಅಪೂರ್ವಂ ಆಕರ್ಷಣಮಾಸೀತ್ ಅಸ್ಯ ಆನಂದಾವಿಂದೆ. ಎಲ್ಲ ಗುಣಗಳನ್ನು ಹೊಂದಿರುವುದಷ್ಟೇ ಅಲ್ಲ, ನೋಡುವವರಿಗೆ ಅವಳ ಮುಖವೇ ಅತ್ಯಂತ ಆಕರ್ಷಣೆಯನ್ನು ಹೊಂದಿತ್ತು. ಸಿದ್ಧವಸ್ತ್ರ ವಿಕ್ರಯಶಾಲಾಯಾಂ ಕರ್ಮನಿರತಾ ಸಾ ಸೋಪಾನ ಪಂಕ್ತಿಷು ಪ್ರಕೋಷ್ಠಾಭ್ಯಂತರೇವ ಆಗಚ್ಚಂತ್ಯಾಂ ತಸ್ಯಾಂ ನಿಷ್ಕಾರಣಮೇವ ತಾಂ ದ್ರಷ್ಟುಮಹಂ ವೀಥಿಕಾತಃ ಸ್ವಂ ಮುಖಂ ಉನ್ನಮಯ್ಯ ಸಕೃದ್ ಅಸಕೃದ್ವಾ ತನ್ನ ಮುಖಕಮಲಂ ದೃಷ್ಟ್ವಾ ತಥೈವ ಸ್ವೀಯಂ ಕಾರ್ಯಾಲಯಂ ಪ್ರತಿ ಗಚ್ಚನ್ನಾಸಂ ನಿರಪವಾದತೆಯ. ಮುಂದೆ ನಡೆದ ಘಟನೆಗಳನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಸಿದ್ಧವಸ್ತ್ರ ವಿಕ್ರಯಶಾಲಾಯಾಂ ಕರ್ಮನಿರತಾಸ. ಪರೀಕ್ಷೆಯಲ್ಲಿ ಕೇಳಬಹುದು, ಸಾ ಕುತ್ರ ಕಾರ್ಯನಿರತ, ಅವಳ ಕೆಲಸ ಏನು, ಅವಳ ಜಾಬ್ ಏನು ಅಂತ ಕೇಳಿದ್ರೆ ಸಿದ್ಧವಸ್ತ್ರ ವಿಕ್ರಯಶಾಲಾಯಾಮ್. ಸಿದ್ಧವಸ್ತ್ರ ವಿಕ್ರಯಶಾಲಾ ಅಂತಂದರೆ ಬಟ್ಟೆ ಅಂಗಡಿಯಲ್ಲಿ ಸಿದ್ಧವಾಗಿರುವಂತಹ, ಅಂದರೆ ತಾತ್ಪರ್ಯ
ಬಟ್ಟೆ ಅಂಗಡಿಯಲ್ಲಿ ಅವಳು ಕೆಲಸವನ್ನು ಮಾಡ್ತಾ ಇದ್ಲು. ಸೋಪಾನ ಪಂಕ್ತಿಷು ಪ್ರಕೋಷ್ಠಾಭ್ಯಂತರೇ ವಾ ಆಗಚ್ಚಂತ್ಯಾಂ ತಸ್ಯಾಂ ನಿಷ್ಕಾರಣಮೇವ ತಾಂ ದ್ರಷ್ಟುಮಹಂ ವೀಥಿಕಾತಃ ಸ್ವಂ ಮುಖಂ ಉನ್ನಮಯ್ಯ ಸಕೃತ್ ಅಸಕೃದ್ವಾ ತನ್ನ ಮುಖಕಮಲಂ ದೃಷ್ಟ್ವಾ ತತಯೇವ ಸ್ವೀಯಂ ಕಾರ್ಯಾಲಯಂ ಪ್ರತಿ ಗಚ್ಚನ್ನಾಸಂ ನಿರಪವಾದತೆಯ. ಒಬ್ಬನು ಹೇಳ್ಕೊಳ್ತಾ ಇದ್ದಾನೆ, ಯಾವಾಗಲೂ ಹಾಗೆ ಒಂದು ಸೌಂದರ್ಯವನ್ನು ವರ್ಣಿಸುವಾಗ ಆ ಸೌಂದರ್ಯವನ್ನು ಅನುಭವಿಸುವಂಥ ಒಬ್ಬ ವ್ಯಕ್ತಿ ಇರಬೇಕು. ವ್ಯಕ್ತಿಯೋ ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು. ಹಾಗೆ ಇಲ್ಲೂ ಕೂಡ ಹೇಳಲಿಕ್ಕೆ ಹೊರಟಿರುವಂಥದ್ದು. ಅವನ ಹೆಸರಿನಲ್ಲಿ ಹೇಳ್ತಾ ಇಲ್ಲ. ಸೋಪಾನ ಪಂಕ್ತಿಷು ಪ್ರಕೋಷ್ಠಾಭ್ಯಂತರೇ ವಾ ಆಗಚ್ಚಂತ್ಯಾಂ. ಅವಳು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಸೋಪಾನ ಪಂಕ್ತಿ ಅಂತಂದರೆ ಮೆಟ್ಟಿಲುಗಳನ್ನು ಹತ್ತು ಹೋಗ್ತಾ ಇರುವಾಗ, ಸೋಪಾನ ಅಂತಂದರೆ ಮೆಟ್ಟಿಲು ಅಂತ ಅರ್ಥ. ಪ್ರಕೋಷ್ಠಾಭ್ಯಂತರೆ ಅನೇಕ ಸಣ್ಣ ಅಂಗಡಿ ಅಲ್ಲ, ದೊಡ್ಡ ಅಂಗಡಿ, ಬಟ್ಟೆ ಅಂಗಡಿ. ಅಲ್ಲಿ ಬೇರೆ ಬೇರೆ ಕೋಣೆಗಳಿವೆ. ಆ ಕೋಣೆಯಿಂದ ಕೋಣೆಗೆ ಹೋಗ್ತಾ ಇರುವ ಸಂದರ್ಭದಲ್ಲಿ, ಆಗಚ್ಚಂತ್ಯ ಬರ್ತಾ ಇರುವ ಸಂದರ್ಭದಲ್ಲಿ, ತಸ್ಯಾಂ ನಿಷ್ಕಾರಣಮೇವ ತಾಂ ದ್ರಷ್ಟುಮಹಂ, ಅವಳನ್ನು ಕಾರಣವಿಲ್ಲದೆಯೇ ನೋಡಬೇಕೆನ್ನುವ ಆಸೆಯಿಂದ, ಕೇವಲ ನೋಡಬೇಕೆನ್ನುವ ಆಸೆ. ಕೆಲವರಿಗೆ ಹಾಗೆ, ಕೆಲವರನ್ನು ಭೇಟಿಯಾಗುವಾಗ ಯಾವ ಕಾರಣವೂ ಇರುವುದಿಲ್ಲ, ಆದರೆ ನೋಡಬೇಕು ಅಂತ ಅನ್ನಿಸ್ತದೆ ಅಷ್ಟೇ. ದ್ರಷ್ಟುಮಹಂ, ಅವಳನ್ನು ನೋಡಬೇಕೆಂದು ನಾನು ವೀಥಿಕಾತಃ, ವೀಥಿ ಬೀದಿ, ತತ್ಸಮತದ್ಭವತು. ವೀಥಿ ಬೀದಿ, ಬೀದಿಯಲ್ಲಿ ಸ್ವಮುಖ ಮುನ್ನಮಯ, ನನ್ನ ಮುಖವನ್ನು ಮೇಲಕ್ಕೆ ಎತ್ತು. ಉಪ್ಪರಿಗೆಯಲ್ಲಿದೆ, ಮೆಟ್ಟಿಲನ್ನು ಹತ್ತು ಹೋಗಬೇಕಿದೆ, ಎತ್ತರದಲ್ಲಿದೆ ಸ್ವಲ್ಪ ಅಂಗಡಿ. ಹಾಗಾಗಿ ಬೀದಿಯಲ್ಲಿ ನಿಂತ್ಕೊಂಡು ಮುಖವನ್ನು ತದೇಕ ಚಿತ್ತದಿಂದ ಮೇಲ್ಮುಖವನ್ನಾಗಿ ಮಾಡಿ, ಒಮ್ಮೆಯೋ ಅಸಕೃದ್ವ ತನ್ನ ಮುಖ ಕಮಲಂ ದೃಷ್ಟ, ಒಮ್ಮೆ ನೋಡ್ತೇನೆ, ಮತ್ತೆ ನೋಡಬೇಕು ಅಂತ ಅನ್ನಿಸ್ತದೆ. ತನ್ನ ಮುಖ ಕಮಲಂ ದೃಷ್ಟ, ಆ ಮುಖ ಕಮಲವನ್ನು ನೋಡಿ, ತತಯೇವ ಸ್ವೀಯಂ ಕಾರ್ಯಾಲಯಂ ಪ್ರತಿ ಗಚ್ಚನ್ನಾಸಂ ನಿರಪವಾದತೆಯ, ನನ್ನ ಆಫೀಸಿಗೆ ನಾನು ಬರ್ತಾ ಇದ್ದೆ. ನಿರಪವಾದತೆಯ ಅಂದರೆ ಯಾವುದೇ ತೊಂದರೆ ಇಲ್ಲದೆ, ಅಂದರೆ ಅಷ್ಟು ನನಗೆ ಫ್ರೆಶ್ನೆಸ್, ನನಗೆ ಹೊಸ ಉತ್ಸಾಹ ಬರ್ತಾ ಇತ್ತು. ಅವಳನ್ನು ಒಮ್ಮೆ ಆದರೂ ನೋಡ್ಕೊಂಡು ಬಂದರೆ ನನಗೆ ಕೆಲಸ ಮಾಡಲಿಕ್ಕೆ, ಆಫೀಸಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಹೊಸ ಉತ್ಸಾಹ ಬರ್ತಾ ಇತ್ತು ಅಂಥೇಳಿ ಒಬ್ಬ ಹೇಳ್ಕೊಳ್ತಾನೆ. ಕಾರಣ ಇಲ್ಲ, ಆದರೆ ಈ ಎಲ್ಲ ಕೆಲಸಗಳಿಗೂ ಕೂಡ ಕಾರಣ ಇಲ್ಲ. ಮುಂದೆ ಏನಾಯಿತು ಅಂತ ಕೇಳಿದ್ರೆ, ಸಹ ವಸ್ತ್ರಾಪಣ ಯತ್ರ ಏಷಾ ಕಾರ್ಯನಿರತ ಕಥಮಪಿ ಕುತೂಹಲಜನಕ ಏವ ಬಹಿಸ್ಥಿತಃ ಕೋಪಿ ಮನುಜ ಪಶುಃ आपणाभ्यन्तरं द्रष्टुं न पारयति स्म तथापि यदा कदा वा क्वचित् काचित् कमनीयरूपा ललनामणिः यवनिकाभ्यन्तर एव दृष्टिपथमायाति स्म स्वकर्तव्यनिर्वहणनिमग्ना वस्त्रविशेषाणां विशिष्टालङ्कारकर्मणि व्यापृता आलिखिताप्सराः इव। ಸಹ ಅಂತಂದರೆ ಅವನು. ಇಲ್ಲಿ ಆಪಣ ಅನ್ನೋದು ಪುಲ್ಲಿಂಗ ಇರೋದರಿಂದ ಸಹ ವಸ್ತ್ರಾಪಣ ಅನ್ನೋ ಶಬ್ದವನ್ನು ಹಾಕಿದ್ದಾರೆ. ಸಂಸ್ಕೃತದಲ್ಲಿ ಗುಣಗಳನ್ನು ಅನುಸರಿಸಿ ಸ್ತ್ರೀಲಿಂಗ ಪುಲ್ಲಿಂಗವನ್ನು ಗುರುತಿಸ್ತಾರೆ. ಸಹ ವಸ್ತ್ರಾಪಣ, ಅದು ವಸ್ತ್ರದ ಅಂಗಡಿ. ಯತ್ರ ಏಷಾ ಕಾರ್ಯನಿರತ, ಅವಳು ಎಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲೋ ಆ ವಸ್ತ್ರದ ಅಂಗಡಿಯಲ್ಲಿ ಕಥಮಪಿ ಕುತೂಹಲಜನಕ ಏವ, ಏನೋ ಒಂದು ಕುತೂಹಲತೆ ಇದ್ದೇ ಇದೆ. ಯಾಕೆ? ಬಹಿಸ್ಥಿತ ಕೋಪಿ ಮನುಜ ಪಶು ಆಪಣಾಭ್ಯಂತರಂ ದೃಷ್ಟುಂ ನ ಪಾರಯತಿ ಸ್ಮ. ಆ ಅಂಗಡಿಯ ವಿಶೇಷತೆಯೇ ಹಾಗೆ. ಯಾರಾದರೂ ಹೊರಗಡೆ ನಿಂತ್ಕೊಂಡು ಯಾರನ್ನಾದರೂ ನೋಡಬೇಕು ಅಂತ ಹೇಳಿದ್ರೆ ಯಾರೂ ಕಾಣೋದಿಲ್ಲಾಗಿತ್ತು. ಅಷ್ಟು ವ್ಯವಸ್ಥಿತವಾಗಿರುವಂಥ ಒಂದು ಅಂಗಡಿ ಅದು. ಬಹಿಸ್ಥಿತ, ಹೊರಗಡೆ ನಿಂತುಕೊಂಡಿರುವ, ಕೋಪಿ ಮನುಜ ಪಶು, ಯಾವೊಬ್ಬ ಮನುಷ್ಯನೂ ಕೂಡ ಆಪಣಾಭ್ಯಂತರೇ ದೃಷ್ಟುಂನ ಪಾರಯತಿ ಸ್ಮ, ಅಂಗಡಿಯ ಒಳಗಿರುವ ವಿಚಾರಗಳನ್ನು, ಅಂಗಡಿಯ ಒಳಗಿರುವ ಯಾರನ್ನಾದರೂ ನೋಡಬೇಕು ಅಂತಂದರೆ ಹೊರಗಡೆಯಿಂದ ಕಾಣ್ತಾ ಇರಲಿಲ್ಲ. ತಥಾಪಿ, ಆದರೂ ಕೂಡ, ಯದಾ ಕದಾವ ಕ್ವಚಿತ್ ಕಾಚಿತ್ ಕಮನೀಯ ರೂಪ ಲಲನಾಮಣಿ ಯವನಿಕಾಭ್ಯಂತರೇವ ದೃಷ್ಟಿಪಥಂ ಆಯಾತಿ ಸ್ಮ ಸ್ವಕರ್ತವ್ಯ ನಿರ್ವಹಣ ನಿಮಗ್ನ ವಸ್ತ್ರ ವಿಶೇಷಾಣ ವಿಶಿಷ್ಟ ಅಲಂಕಾರ ಕರ್ಮಣಿ ವ್ಯಾಪೃತ ಆಲಿಖಿತ ಅಪ್ಸರ ಇವ. ಒಮ್ಮೊಮ್ಮೆ
ಆ ಅಂಗಡಿಯಲ್ಲಿ ಹಾಕಿರುವಂಥ ಪರದೆ ಎಲ್ಲೋ ಗಾಳಿಗೆ ಆ ಕಡೆ ಈ ಕಡೆ ಸರಿತಾ ಇತ್ತು. ಆ ಸಮಯದಲ್ಲಿ ಅವಳ ಮುಖ ಕಮಲ ಕಾಣ್ತಾ ಇತ್ತು. ಕಂಡಾಗ ದೇವಲೋಕದ ಅಪ್ಸರೇ ಧರೆಗಿಳಿದು ಬಂದಿದ್ದಾಳೆಯೋ ಅಂತ ಅನಿಸ್ತಾ ಇತ್ತು. ಇದೆಲ್ಲ ಆ ಒಂದು ಮನಸ್ಸಿನ ಭಾವನೆಗಳು ಇಲ್ಲಿ ಹೇಳ್ತಾ ಇರುವಂಥದ್ದು. ಯದಾ ಕದಾ ವಾ ಕ್ವಚಿತ್ ಕಾಚಿತ್ ಕಮನೀಯ ರೂಪ ಲಲನಾಮಣಿ ಕಮನೀಯಂಚ ತದ್ರೂಪಂಚ. ಕಮನೀಯ ರೂಪಂ, ಅತ್ಯಂತ ವರ್ಣಿಸಲು ಅಸಾಧ್ಯವಾಗಿರುವಂತಹ ಸೌಂದರ್ಯವನ್ನು ಹೊಂದಿರುವವಳು. ಲಲನಾಮಣಿ, ಲಾವಣ್ಯವತಿಯಾಗಿರುವವಳು. ಯವನಿಕಾಭ್ಯಂತರ ಏವ, ಯವನಿಕ ಅಂತಂದರೆ ಕರ್ಟನ್, ಹೀಗೆ ರೀತಿಯಲ್ಲಿ ಯವನಿಕಾಭ್ಯಂತರ ಏವ ದೃಷ್ಟಿಪಥ ಮಾಯಾತಿ ಸ್ಮ. ಆ ಕರ್ಟನ್ನು ಎಲ್ಲಾದರೂ ಆ ಕಡೆ ಈ ಕಡೆ ಸೇರಿದ್ರೆ ನನ್ನ ಕಣ್ಣಿಗೆ ಬೀಳ್ತಾ ಇದ್ಲು. ನಾವು ಹೊರಗಡೆ ಇದ್ದರೂ ಕೂಡ ಸ್ವಕರ್ತವ್ಯ ನಿರ್ವಹಣ ನಿಮಗ್ನ, ಆದರೆ ಅವಳು ತನ್ನ ಕೆಲಸದಲ್ಲಿ ತೊಡಗಿದ್ಲು. ವಸ್ತ್ರ ವಿಶೇಷಾಣ ವಿಶಿಷ್ಟ ಅಲಂಕಾರ ಕರ್ಮಣಿ ವ್ಯಾಪೃತ. ವಸ್ತ್ರಗಳ ಮೂಲಕ ಅಲ್ಲಿರುವ ಗೊಂಬೆಗಳಿಗೋ ಉಡುಗೆಗಳನ್ನು ತೊಡಿಸುವಂಥದ್ದು, ಇಂತಹ ಕೆಲಸಗಳಲ್ಲಿ ಅವಳು ತೊಡಗಿರ್ತಾ ಇದ್ಲು. ಕೆಲವೊಂದು ವಸ್ತ್ರದ ಅಂಗಡಿಯಲ್ಲಿ ಹಾಗೆ ಯಾವುದಾದ್ರೂ ಒಂದು ಗೊಂಬೆಗಳನ್ನು ಇಟ್ಟು ಅದಕ್ಕೆ ಅಲಂಕಾರವನ್ನು ಪ್ರತಿನಿತ್ಯ ಮಾಡಿ, ನಮ್ಮಲ್ಲಿ ಇಂತಹ ವೆರೈಟಿಗಳು ಇವೆ, ಈಗಿನ ಟ್ರೆಂಡ್ಗಳು ಹೀಗಿದೆ, ಇದನ್ನೆಲ್ಲ ತೋರಿಸ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ರೀತಿಯಾದಂಥ ಕೆಲಸಗಳಲ್ಲಿ ಅವಳು ನಿಮಗ್ನ ಆಗ್ತಾ ಇದ್ಲು, ತೊಡಗಿರ್ತಾ ಇದ್ಲು. ಆದರೆ ಅವಳನ್ನು ನೋಡಿದರೆ ಕೆತ್ತಲ್ಪಟ್ಟಂತಹ ಅಪ್ಸರೆಯೋ ಅಂತ ಅನ್ನಿಸ್ತಾ ಇತ್ತು, ಬರೆಯಲ್ಪಟ್ಟಂತಹ ಅಪ್ಸರೆಯೋ ಅಂತ ಅನ್ನಿಸ್ತಾ ಇತ್ತು. आपणस्य प्रवेशद्वारेपि काचित् महती काचपेटी यत्रैक निर्जीवा पुत्तलिका सजीवेव प्रतिदिनं नवनवीनं परिधानविशेषं धारयन्ती रसिकमनांसि विनोदयन्ती ग्राहकान् आकर्षन्ती विद्युत् पंजरबद्धापि स्वतंत्रेव विराजमाना विशिष्य मादृशान् मोहयन्ती अतिष्ठत्. ಹೀಗೆ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು. ಇಲ್ಲಿ आपणस्य ಪ್ರವೇಶದ್ವಾರೇಪಿ, ಕೆಲವೊಂದು ಅಂಗಡಿಯ ಪ್ರವೇಶದಲ್ಲಿ ಇಂಥವುಗಳನ್ನು ಇಡ್ತಾರೆ. ಹಾಗೆ ಕಾಚಿತ್ ಮಹತಿ ಕಾಚಪೇಟಿ, ಕಾಚಪೇಟಿ ಅಂತ ಹೇಳಿದ್ರೆ ಗಾಜಿನ ಪೆಟ್ಟಿಗೆ, ಪೇಟಿಕಾ ಗಾಜಿನ ಪೆಟ್ಟಿಗೆಯಲ್ಲಿ ನಿರ್ಜೀವ ಪುತ್ತಲಿಕಾ, ಪುತ್ತಲಿ ಅಂತಂದರೆ ವಿಗ್ರಹ, ಗೊಂಬೆ ಅಂತ ಅರ್ಥ. ಜೀವ ಇಲ್ಲದೇ ಇರುವಂಥ ಗೊಂಬೆಗಳಿಗೆ ಜೀವ ತುಂಬಿದಂತೆ ಗೋಚರವಾಗುವಂತೆ ಮಾಡ್ತಾಯಿದ್ರು. ಹೇಗೆ ಅಂತ ಕೇಳಿದ್ರೆ ಸಜೀವೇವ, ಸಜೀವ ಪ್ಲಸ್ ಇವ, ಸಜೀವೇವ ಜೀವ ಇದೆಯೋ ಎನ್ನುವಂತೆ, ಪ್ರತಿದಿನಂ ನವನವೀನಂ ಪರಿಧಾನ ವಿಶೇಷಂ ಧಾರಯಂತೆ, ಪ್ರತಿನಿತ್ಯವೂ ಕೂಡ ಹೊಸ ಹೊಸ ಬಟ್ಟೆಗಳನ್ನು ತೊಡಿಸುತ್ತಾ, ಧಾರಯಂತಿ ಶತ್ರುಪ್ರತ್ಯಯ, ಪಠನ್ ಪಠಂತಿ ವರ್ತಮಾನ ಕೃದಂತಹ ಶತ್ರುಪ್ರತ್ಯಯ. ರಸಿಕ ಮನಾಂಸಿ ವಿನೋದಯಂತಿ, ಯಾರಿಗೆ ಆಸಕ್ತಿ ಇದೆಯೋ ಅವರ ಮನಸ್ಸಿಗೆ ವಿನೋದವನ್ನು ಕೊಡುತ್ತಾ, ಆನಂದವನ್ನು ಕೊಡುತ್ತಾ, ಗ್ರಾಹಕನ ಆಕರ್ಷಂತಿ ಗ್ರಾಹಕರನ್ನು ಆಕರ್ಷಿಸುತ್ತಾ, ವಿದ್ಯುತ್ ಪಂಜರ ಬದ್ಧಾಪಿ ಸ್ವತಂತ್ರೇವ ವಿರಾಜಮಾನ, ವಿದ್ಯುತ್ ಪಂಜರ ಸುತ್ತಲೂ ಬೆಳಕಿನ ಕಿರಣಗಳನ್ನು ಹಾಯಿಸ್ತಾ ಆ ಪೆಟ್ಟಿಗೆಯಲ್ಲಿ ಇಟ್ಟಿದ್ರೂ ಕೂಡ ಅದು ಸ್ವತಂತ್ರವೋ ಅಂತ ಅನ್ನಿಸ್ತಾ ಇತ್ತು, ಸ್ವತಂತ್ರವಾಗಿ ಗೋಚರಿಸ್ತಾ ಇತ್ತು. ವಿಶಿಷ್ಯ ಮಾದೃಶಾನ್ ಮೋಹಯಂತಿ ಅತಿಷ್ಠತ್, ನನ್ನಂಥವರನ್ನು ಮೋಹಗೊಳಿಸ್ತಾ ಆ ಗೊಂಬೆ ನಿಂತ್ಕೊಂಡಿದೆ. ಸುವಿಹಿತ ವಸ್ತ್ರ ವಿನ್ಯಾಸ ಚೇಯಂ ಪುತ್ತಲಿಕಾ ತಸ್ಯಾಹ ತರುಣ್ಯಾಹ ಸಾದೃಶ್ಯಂ ವಹಂತೀವ ಸಂದೃಶ್ಯತೆ ಸ್ಮ. ಸುವಿಹಿತ ವಸ್ತ್ರವಿನ್ಯಾಸ, ಸುಂದರವಾಗಿ ಮಾಡಿರುವಂತಹ ವಸ್ತ್ರವಿನ್ಯಾಸಗಳಿಂದ, ಚೇಯಂ ಚ ಪ್ಲಸ್ ಇಯಂ, ಚ ಪ್ಲಸ್ ಇಯಂ ಚೇಯಂ, ಇಯಂ ಪುತ್ತಲಿಕಾ ಈ ಗೊಂಬೆಯು, ತಸ್ಯಾಹ ತರುಣ್ಯಾಹ ಸಾದೃಶ್ಯಂ ವಹಂತೀವ ಸಂದೃಶ್ಯತೆ ಸ್ಮ, ಆ ಗೊಂಬೆಯನ್ನು ನೋಡಿದರೆ ಸಾಕ್ಷಾತ್ ಆ ಹುಡುಗಿಯೇ ಅಲ್ಲಿ ನಿಂತಿದ್ದಾಳೋ ಅಂಥೇಳಿ ನೆನಪಿಗೆ ಬರ್ತಾ ಇತ್ತು. ಹೀಗೆ ಈ ರೀತಿಯಲ್ಲಿ ಸಾದೃಶ್ಯಂ ವಹಂತಿ, ಅವಳಿಗೆ ಹೋಲುವ ರೀತಿಯಲ್ಲಿ ಅಷ್ಟು ಸುಂದರವಾಗಿ ಆ ಗೊಂಬೆ ಕಾಣ್ತಾ ಇತ್ತು. ದೇಶ ವಿಶೇಷಾನ ವಿದೇಶಾನ ವಿಮಾನ ಪತ್ತನಾನ ವಿನಾಕೃತ ಕರ ವಿಶೇಷಾಣ ವಸ್ತ್ರ ಆಪಣಾನ ಮಧ್ಯೆ ಉಪಲಭ್ಯಮಾನಾ ಜಾಪಾನ ಶಾಟಿಕಾ ಧೃತ್ವ, ಆ ದಿನ ಜಪಾನ್ ಸೀರೆಯನ್ನು ಉಟ್ಟುಕೊಂಡು ನಿಂತ್ಕೊಂಡಿದೆ. ದೇಶ ವಿದೇಶಾನ ವಿಮಾನ ಪತ್ತನಾನ ವಿನಾಕೃತ
ಕರವಿಶೇಷಾಣ ವಸ್ತ್ರಾಪಣಾನ ಮಧ್ಯೆ ದೇಶ ವಿದೇಶಗಳಿಂದ ಬಂದಿರುವಂಥ ವಿಶೇಷವಾದಂಥ ಪಟ್ಟಣಗಳಿಂದ ಪಟ್ಟಣ ಬಂದಂತಹ ಕೈ ಕಸೂತಿಗಳಿಂದ ನಿರ್ಮಾಣವಾಗಿರುವಂತಹ ವಸ್ತ್ರ ವಿಶೇಷಗಳ ಮಧ್ಯೆ ಇಂದು ಜಪಾನ್ ಸೀರೆಯನ್ನು ಉಟ್ಟುಕೊಂಡು ಆ ಗೊಂಬೆ ನಿಂತುಕೊಂಡಿದೆ. ಒಟ್ಟಾರೆಯಾಗಿ ಎಲ್ಲರನ್ನು ಆಕರ್ಷಿಸ್ತಾ ಇದೆ. ಅಂತಹ ಒಂದು ಆಕರ್ಷಣೆಯನ್ನು ಮಾಡಲಿಕ್ಕೆ ಕಾರಣಲಾಗಿದ್ದಂಥವಳು ಈ ಹುಡುಗಿ. ಅಷ್ಟು ಸುಂದರವಾಗಿ ಗೊಂಬೆಗಳಿಗೆ ಅಲಂಕಾರವನ್ನು ಮಾಡಿ ಇಡ್ತಾ ಇದ್ಲು. ಅವಳ ಕೈ ಕಸೂತಿಗಳು ಅಷ್ಟು ಸುಂದರವಾಗಿದ್ಲು ಆಗಿತ್ತು ಅನ್ನುವುದನ್ನು ಈ ಒಂದು ಪ್ಯಾರದಲ್ಲಿ ವಿವರಿಸಿದ್ದಾರೆ. ಇನ್ನೂ ಹೆಚ್ಚಿನ ವಿಚಾರವನ್ನು ಮುಂದಿನ ಅವಧಿಯಲ್ಲಿ ನಾವು ನೋಡೋಣ. ಧನ್ಯವಾದ.